गुड मॉर्निंग बेबी। गुड मॉर्निंग। देखो अव्या का चाय रेडी हो गया है। अव्या चाय और बिस्किट खा रही है क्योंकि अव्या को सैटरडे की वजह से बहुत चाय और बिस्किट खाने का मन रहता है। बच्चा चीटिंग क्यों कर रहा है? वो सुनील के चाय में डुबा रहे हैं, चाचू की चाय में। ನಮಸ್ಕಾರ ನಿಮ್ಮೆಲ್ಲರಿಗೆ, ನಾನು ಈಗಲೂ ಶಿಂದಗಿ. ನಿಮ್ ಸಂಬಂಧ ಇವತ್ತು ನಾ ಏನ್ ಮಾಡಾಕಿದ್ದೀನಿ ಅಂದ್ರ ಗೋಧಿ ಹಿಟ್ಟಿನ ಬರ್ಬಿ ಮಾಡಾಕಿದ್ದೀನಿ. ಅದ್ರ ಸಂಬಂಧ ಇದೇನ್ ಬೌಲ್ ಐತಲ್ಲ, ಈ ಬೌಲಲ್ಲೇ ಒಂದು ಬೌಲ್ ಗೋಧಿ ಹಿಟ್ಟು ತಗೊಂಡಿನಿ. ಈಗ ಅಷ್ಟೇ ನಾನು ಬೆಲ್ಲ ಹೆರ್ಚಾಕಿದ್ದೀನಿ. ಈ ಬೆಲ್ಲ ಹೆರ್ಚಿ ಇದಕ್ ಹಾಕಿ ಆಮೇಲೆ ತುಪ್ಪ ಎಷ್ಟ್ ಹಿಡಿತೈತಲ್ಲ ಅಷ್ಟು ತುಪ್ಪ ಹಾಕಿಸಂದ್ರ ಅದು ಹುರಕಿದೀವಿ. ಈಗ ಅವಾಗ ಹುರ ಮುಂದೆ ತೋರಿಸ್ತೀನಿ ನಿಮ್ಗ. ಇದು ಬೆಲ್ಲ ಹೆರ್ಚಿ ಮೊದಲು ಬೆಲ್ಲ ಹೆರ್ಚಾಕತ್ತೀನಿ, ಅದು ತೋರ್ಸಾಕ್ತೀನಿ. ಇದು ಬೆರೆ ಮೇನ್ ಅಂದ್ರೆ ಏನೈತಿ, ಕೆಮಿಕಲ್ ಫ್ರೀ ಐತಿ. ಇದು ಬೆರೆ ಸೇಡ್ವಾದಿಂದ ನಮ್ ಫ್ರೆಂಡ್ ತಂದ್ಕೊಟ್ಟಿದ್ ಬೆಲ್ಲ ನೀ ಬಾರಿ ಬೆಸ್ಟ್ ಅದ. ಇದ್ರ ಬಿಲ್ಕುಲ್ ಕೆಮಿಕಲ್ ಇಲ್ಲ. ಬಾಳ ಅಂದ್ರೆ ಬಾಳ ಚಂದ ಐತಿ ಬೆಲ್ಲನು. ಯಾಕಂದ್ರೆ ಯಾವ್ದು ನೀವು ಹಬ್ಬಕ್ಕೆ ಏನೇನು ಫಳ ತಯಾರು ಮಾಡ್ರಿ, ಏನೇನಿಲ್ಲ. ಈ ಪುನಾದಾಗ ಏನ ಹಬ್ಬದ ಇದು ನಾಗರಮೇಶ್ ಹಬ್ಬದ ಬಹಳ ದೊಡ್ಡದ್ ಮಾಡಂಗಿಲ್ಲ. ಇಲ್ಲಿ ಪುನಾದಾಗ ಬರೀ ಹಬ್ಬಕ್ಕೆ ಹೋಳಿಗೆ ಇಷ್ಟ ಮಾಡ್ಬಿಡ್ತಾರ. ನಮ್ ಕಡೆ ಹೆಂಗ್ ಕರ್ನಾಟಕದಾಗ ಈಗ ನಾಗರಮೇಶ ಹಬ್ಬ ಅಂದ್ರೆ ಬಹಳ ದೊಡ್ಡದ್ ಮಾಡ್ತೇವಲ್ಲ. ನಮ್ಮ ಮನ್ಯಾಗ ನಮ್ಮ ತಾಯಿಯವ್ರು ಏನ್ ಮಾಡ್ತಿದ್ರು ಗೊತ್ತೈತೇನೋ, ಎಲ್ಲಾ ತರದ ಉಂಡಿ ಕಾರ್ಚಿಕಾಯಿ ಎಲ್ಲ ಬೆಲ್ಲ ಹಾಕಿ ಮಾಡ್ತಿದ್ರು. ಅವಾಗ ಮನ್ಯಾಗಿಂದೇ ಬೆಲ್ಲ ಇರ್ತಿತ್ತು. ಅದೇ ಬೆಲ್ಲ ಹಾಕಿ ಕಾರ್ಚಿಕಾಯಿ ಮಾಡ್ತಿದ್ರು, ಉಂಡಿ ಮಾಡ್ತಿದ್ರು. ಬುಂದೇದ ಉಂಡಿ, ಬೇಸನ್ ಉಂಡಿ ಇಷ್ಟ ಸಕ್ರೆ ತರಿಸ್ತಿದ್ರು. ಅದು ಸಕ್ರೆ ತರಿಸಿ ಅದು ಇಷ್ಟದಾಗ ಸಕ್ರೆ ಹಾಕಿ ಅದು ಮಾಡ್ತಿದ್ರು. ಈಗ ನಾ ಗೋಧಿ ಹಿಟ್ಟಿಗೆ ತುಪ್ಪ ಹಾಕಿ ಹುರಿಯಾಕಿದ್ದೀನಿ. ಇದು ತುಪ್ಪನ್ಯಾಗ ಹಾಕಿ ಇದು ಇಷ್ಟು ಗೋಧಿ ಇಷ್ಟ ಐತಿ. ಯಾಕಂದ್ರೆ ಇಷ್ಟು ಇದ ಬೌಲಿನಲ್ಲೇ ತಗೊಂಡಿನಿ ಗೋಧಿ ಹಿಟ್ಟು. ಇದು ನೋಡ್ರಿ, ಈಗ ಇದು ಹುರಿದದ ಚಂದಾಗಿ. ಇದಕ್ಕೆ ಕಮ್ಮಗಾಗೆ ತುಪ್ಪ ಹಾಕಿ ಹುರಿದು ಎಷ್ಟು ತುಪ್ಪ ಹತ್ತದಲ್ಲ ಅಷ್ಟು ಹಾಕೋದು. ಅಂದ್ರೆ ಈಗ ನಾವು ಒಂದು ಅಟ್ಕನೆ ಹಾಕ್ತೀವಿ, ಅದಕ್ಕೆ ಹೆಚ್ಚಿಗೆ ಸರ್ ಹತ್ತಿತ್ತಂದ್ರ ಗೋಧಿ ಹಿಟ್ಟೈತಿಲ್ಲ ಅದ್ರ ಸಂಬಂಧ ಹಿಂಗಾಗುತ್ತಾನ ಇದು ಕಮ್ಮಗ್ ವಾಸ ಬರ್ತೈತಿ. ಇಷ್ಟು ಚಂದಾಗಿ ವಾಸ ಬರ್ತೈತಲ್ಲ, ಅದು ವಾಸ ಬರುತ್ತಾನ ಇದು ಹುರಿದೈತಿ. ಆಮೇಲೆ ಲಾಸ್ಟಿಗೆ ಒಂದ್ ಸ್ವಲ್ಪ ಹಾಲ ಹಿಂಗ ಇದ್ರಾಗ ಹಾಕೊಂಡು ಒಂದ್ ಕಪ್ನಾಗ ಹಾಕೊಂಡು ಒಂದ್ ಸ್ವಲ್ಪ ಹಿಂಗ ಹಾಕ್ಬಿಟ್ಟೆ ಅಂದ್ರೆ ಪೂರಾ ಮ್ಯಾಲೆ ಬರ್ತೈತೆ ಅದು ಹಿಟ್ಟ. ಇದು ಆಗಿದೆ ಅಂತ ಗೊತ್ತಾಗ್ತೈತಿ ಹುರಿದೈತೆ ಅಂತ ಹೇಳಿ. ಇದು ಯಾಕಂದ್ರೆ ಬೇಸನ್ ಉಂಡಿ ಅದು ಮಾಡ್ತೀವಲ್ಲ, ಈಗ ಇಲ್ಲಿ ಭಯಂಕರ ಮಳಿ ಅದ, ಚಳಿನೂ ಅದ. ಅಂದ್ರೆ ಗೋಧಿ ಹಿಟ್ಟು ನಡಿತೈತಲ್ಲ, ಈಗ ಸದ್ದ ಕಾವಿರ್ತೈತಿ ಗೋಧಿ ಹಿಟ್ಟ. ಅದ್ರ ಸಂಬಂಧ ಇದನ್ನ ಹುರಿದಕ್ಕೆ ಅಂದ್ರ ಮಾಡಾಕತ್ತೀನಿ. ಅಷ್ಟೇ ಪೌಷ್ಟಿಕ್ನೂ ಐತಿ, ತಿಗ್ಲಿಕ್ನು ಚಲೋ ಅನಸ್ತೈತಿ. ನಮಗೆ ಎಷ್ಟು ಹಿಟ್ಟು ಹತ್ತೈತಿ ಅಷ್ಟ ಆ ಪ್ರಕಾರ ಅಷ್ಟು ಎಷ್ಟು ಹಿಟ್ಟು ತಗೋತೇವೆ ಗೋಧಿದು ಅದರಷ್ಟೇ ಬೆಲ್ಲನೂ ಇದು ಮಾಡಿ ತಗೊಂಡೇವ ಅಂದ್ರೆ ಆರತಿ ಮಾಡಿ ತಗೊಂಡು ಹುರಿದು ಮಾಡಿದ್ರೆ ಸುದ್ದ ಏನಾಗುದಿಲ್ಲ. ತಿಂಗಳನ್ ಗಟ್ಲೆ ಖರಾಬ್ನೂ ಆಗುದಿಲ್ಲ. ಮೇನ್ ಪಾಯಿಂಟ್ ಅಂದ್ರೆ ಇದು ಐತಿ. ನಾವು ಮೊದಲು ಬೇಸನ್ ಉಂಡಿನೇ ಮಾಡ್ತೀನಿ. ಯಾಕಂದ್ರೆ ನನ್ನ ಮಕ್ಕಳಿಗೆ, ನನ್ನ ಸಣ್ಣ ಮಗನಿಗೆ ಬೇಸನ್ ಉಂಡಿನೇ ಪಸಂದ. ಅವನಿಗೆ ಬುಂದೇದು ಭಾಳ ಹೆಚ್ಚಿಗೆ ಪಸಂದ ಐತಿ. ಅದು ಬುಂದೇದು ಉಂಡಿ ಮಾಡೋದು ಸ್ವಲ್ಪ ಮೊದಲು ಬುಂದೆ ತೆಗಿ, ಆಮೇಲೆ ಅದನ್ನ ಕೈಲೆ ತಿಕ್ಕೋ ಕೆವ ಸಣ್ಣಗೆ ಚಾಣ್ಗಿಲೇನು ನಾ ತೆಗಿತೀನಿ. ತೆಗೆದ ಬುಂದೇದು ಉಂಡಿ ಮಾಡಿ ಸಕ್ರೆ ಪಾಕ್ ಮಾಡಿ ಅದು ಮಾಡಿದ್ರೆ ಅವನಿಗೆ ಭಾಳ ಬೇಸ್ಟ್ ಆಗ್ತದ. ಬೇಸನ್ ಉಂಡಿ ತಿತಾನ ಅಂದ್ರೆ ಸುಮ್ಮ ದೊಡ್ಡ ಮಗನಿಗೆ ಏನು ಪೂರಾ ಚಕ್ಲಿ, ಅವನಿಗೆ ಚಕ್ಲಿ ಆದ್ರೆ ಸಾಕು. ದೀಪಾವಳಿ ಎಳೆದಾಗ ಇಲ್ಲಿ ಮಹಾರಾಷ್ಟ್ರದಾಗ ದೀಪಾವಳಿ ಭಾಳ ದೊಡ್ಡ ನಾಗರಮೇಶಿ ಮಾಡ್ದಂಗ ದೀಪಾವಳಿ ಮಾಡ್ತಾರಲ್ಲ, ಅದ್ರ ಸಂಬಂಧ ಅವಾಗ ಅದು ಮಾಡ್ತೀನಿ ನಾನು ದೀಪಾವಳಿಗೆ. ಚಕ್ಲಿ ಮಾಡಿದೆ ಅಂದ್ರೆ ಅವಾಗ ಖುಷಿ. ಅವನಿಗೆ ಚಕ್ಲಿ ಇಷ್ಟ, ಇವನಿಗೆ ಬೇಸನ್ ಉಂಡಿ ಇಷ್ಟ. ಇಬ್ಬರದ್ದು ಒಂದೊಂದು ಥರ ಐತಿ. ಇಬ್ಬರಿಗೆ ಎಲ್ಲ ಥರದ್ದು ಮಾಡಿದೆ ಅಂದ್ರೆ ಅವಾಗ ಆಗ್ತೈತಿ. ಈಗೇನು ನಾಗರಮೇಶ ನಾ ಭಾಳ ಹೆಚ್ಚಿಗೆ ಮಾಡಂಗಿಲ್ಲ, ಯಾರು ತಿನ್ನಂಗಿಲ್ಲ ಸ್ವೀಟ್. ಅದ್ರ ಸಂಬಂಧ ಸ್ವಲ್ಪ ಸ್ವಲ್ಪ ಮಾಡ್ತೀನಿ, ಎಲ್ಲ ಮಾಡ್ತೀನಿ, ಆದ್ರೆ ಒಂದು ಸ್ವಲ್ಪ ಸ್ವಲ್ಪ ಮಾಡ್ತೀನಿ, ಒಂದೊಂದು ಅಟ್ಕದು. ನಮ್ಮ ತಾಯಿ ಮನೆಯಾಗ ಏನು ಹೆಚ್ಚಿಗೆ ಮಾಡೋರು ನಾವು ಸಣ್ಣವ್ರಿದ್ದಾಗ ನಮ್ಮ ಓವರ್ ಮಾಡಿದ್ ನನಗೂ ಹೆಚ್ಚಿಗೆ ಬುಂದೆ ಉಂಡಿನೇ ಪಸಂದ ಇತ್ತು. ನಾನು ಯಾವಾಗ್ಲೂ ಬುಂದೆ ಉಂಡಿನೇ ತಿಂತಿದ್ದೆ. ಅಲ್ಲಿನೂ ಎಲ್ಲ ತರ ಮಾಡ್ತಾರ. ನಮ್ಮ ಓವರ್ ಮಾಡ್ತಿದ್ರು ಮೊದಲ. ಈಗ ನಮ್ಮ ವೈನಿ ಇದಾರ, ನಮ್ಮ ವೈನಿ ಮಾಡ್ತಾರ. ಇಬ್ರು ವೈನಿಗಳಿದ್ದಾರ, ಅವ್ರು ಮಾಡ್ತಾರ. ಆದ್ರೂ ಇದು ಭಾಳ ಹೆಚ್ಚಿಗೆ ನಮ್ಮ ಮನೆ ಪಕ್ಕದಾಗ ಒಂದ್ ಸಣ್ಣ ಕೂಸದ, ಅದಕ್ಕೆ ಇದು ಭಾಳ ಹೆಚ್ಚಿಗೆ ಪಸಂದ. ಆಕಿ ನನ್ನ ದೊಡ್ಡ ಮಗ, ಸಣ್ಣ ಮಗ, ಸೊಸಿ, ನಮ್ಮ ಮನಿಯವ್ರು ಎಲ್ಲರಿಗೂ ಶೇಂಗಾದ ಉಂಡಿ ಪಸಂದ ಐತಿ. ಏನಂದ್ರ ಅಲ್ಲಿ ನಾವು ಸಣ್ಣವ್ರಿದ್ದಾಗ ನಾಗರಮೇಶಿ ಹಬ್ಬದಾಗ ಎಲ್ಲ ತಿನ್ನೋದು, ತೋಟಕ್ಕೆ ಹೋಗೋದು, ಚರಗ ಚೆಲ್ಲಾಕ, ಜೋಕಾಲಿ ಆಡೋದು ಇದೆಲ್ಲ ಮಾಡ್ತಿದ್ವಿ. ಇಲ್ಲೆಲ್ಲಿ ಗಾರ್ಡನ್ಯಾಗ ಮಕ್ಕಳು ಜೋಕಾಲಿ ಇರ್ತೈತಿ, ಅವ್ರ ಜೋಡಿನೇ ನಾವು ಈ ಚರಗ ಹೊಡೆದು ಹಿಂಗದ. ಇಲ್ಲಿ ಏನ್ ಹೋಗೋದೇ ಇಲ್ಲ ಎಲ್ಲಿ ಹೊರಗ, ಸುಮ್ಮ ಮಜಾಕ್ ಸಂಬಂಧ ಆದ್ಮೇಲೆ ಅದಕ್ಕಾಗ ಎಲ್ಲಿ ಹೊರಗೆ ಹೋಗೋದೇ ಇಲ್ಲ ಇಲ್ಲಿ. ಆದ್ರೂ ಹೀಗೆ ಈಗ ನೋಡ್ರೆ ಇದು ಚಂದಾಗಿ ಹುರಿದಾಗೈತಿ. ಈಗ
ಇದಕ್ಕೆ ಯಾಕಂದ್ರೆ ಹೆಚ್ಚನ ಸಣ್ಣ ಗ್ಯಾಸ್ ಇಟ್ಟೆ ಹುರಿಬೇಕು. ನಾ ಈಗ ನಿಮಗೆ ತೋರ್ಸೋದು ಅಂತ ಹೇಳಿಕೇಶ್ ಅಂದ್ರೆ ಇದು ನಾ ದೊಡ್ಡ ಗ್ಯಾಸ್ ಇಟ್ಟೀನಿ. ಇಷ್ಟ ಸ್ವಲ್ಪ ಹಾಲು ತಗೊಂಡು ಅದ್ರ ಮೇಲೆ ಒಂದ್ ಸ್ವಲ್ಪ ಹಾಕ್ಬಿಟ್ಟೆ ಅಂದ್ರೆ ಅದು ಹಂಗ ಇದು ಆಗ್ತೈತಿ, ಹುರಿದದು ಅಂತ ಹೇಳಿ ಗೊತ್ತಾಗ್ತೈತಿ. ನೋಡಿ ಪೂರಾಣಿ ಹಿಟ್ಟೆಲ್ಲ ಕುಲಾಸ್ಬಿಡ್ತೈತಿ ಈ ರೀತಿ. ಈಗ ಅಷ್ಟು ಸಣ್ಣ ತೆಳಗೆ ಕೂತಿದ್ದ ಹಿಟ್ಟ ಇದು ನೋಡ್ರಿ ಎಷ್ಟು ಚಂದ ಕುಲಾಸೈತಿ ಅದು. ಈಗ ಒಂದ್ 2 ನಿಮಿಷ ಇದಕ್ಕೆ ಇದು ಮಾಡಿ ಸೈಡ್ ಮಾಡಿ. ಈಗ ತಾಟಿಗೆ ಒಂದ್ ಸ್ವಲ್ಪ ತುಪ್ಪ ಹಚ್ಚಿಟ್ಕೋತೀನಿ. ಇದಕ್ಕ ಈಗ ಇದ್ರಾಗೆ ನಾನು ಬೆಲ್ಲ ಹಾಕ್ಬಿಡ್ತೀನಿ. ಈಗ ನೋಡ್ರಿ ಬೆಲ್ಲ ಎಷ್ಟು ಚಂದಾಗಿ ಎಲ್ಲ ಕೂಡ್ಕೊಳ್ತಾನ. ಬೆಲ್ಲ ಎಲ್ಲ ಕರಗದ ಮೇಲೆ ಯಾಕಂದ್ರೆ ಇದ್ರ ಕಾಜು ಬಾದಾಮ ಹಾಕ್ತೇವಲ್ಲ ಆಕಿ ತಿನ್ನಂಗಿಲ್ಲ, ಬಾಯಾಗ ಬರ್ತದ ಅಂತ ಹೇಳಿ ಅದು ಸಣ್ಣ ಕೂಸ್ನು ಆಗ್ತೈತಲ್ಲ ಆಕಿ ಚಲೋ ಅನ್ಸಂಗಿಲ್ಲ ನಡ್ಬರ್ಕ್ ಬಂದಿದ್ದು. ಅದಕ್ಕೆ ಆಕಿ ಏನ್ ಸಂಬಂಧ ಈ ಕಾಜು ಇದ್ರಾಗ ಏನಾರಿ ಹಾಕ್ಲಕ್ಕೂ ಬರ್ತೈತಿ, ಅದನ್ನ ಹಾಕಿಲ್ಲ. ಬಾದಾಮ್ ಕತ್ತರಿಸಿಟ್ಟು ಅದು ಹಾಕ್ತೀನಿ ನಾನು, ಆದ್ರೆ ಹಾಕಿನ ಸಂಬಂಧ ಈಗ ಹಾಕಿರ್ತೇನೆ. ಇದ್ರಾಗ ನಾ ಈಗ ಏಲಕ್ಕಿ ಪುಡಿ ಹಾಕ್ತೀನಿ ಒಂದು ಸ್ವಲ್ಪ. ನಿಮಗೆ ಇದ್ರಾಗ ಹಾಕ್ಲಿಕ್ಕೆ ಏನು ಡ್ರೈ ಫ್ರೂಟ್ಸ್ ಪಸಂದ್ ಇದ್ದಂದ್ರೆ ಡ್ರೈ ಫ್ರೂಟ್ಸ್ ಹಾಕ್ಬೋದು ನೀವು. ಖುಷ್ಬು ಬರಾಕತ್ತೈತಿ. ಈ ಸದ್ಯ ಇದು ನಾ ಪ್ಲೇಟ್ನಾಗ ಹಾಕ್ತೀನಿ. ಈಗ ಎಲ್ಲ ಕಡೆ ಒಂದೇ ಥರ ಇದು ಹಿಂಗೆ ಮಾಡಿದೆ ಅಂದ್ರೆ ಅಲ್ಲಿ ಈ ಸದ್ಯ ಆಗಿನಾಗ ಚಂದಾಗೆ ಬರ್ಬಿ ಆಗ್ತೈತಿ. ಕತ್ತರಿಸ್ಲಿಕ್ಕೆ ನಾವು ಅಲ್ಲಿ ಭಾಳ ಸಾಫ್ಟ್ ಆಗ್ತೈತಿ, ಅಲ್ಲಿ ತಿಗ್ಲಾಕ್ನು ಕಮ್ಮಗ ಇರ್ತೈತಿ. ಯಾರು ನಿಮ್ಗೆ ಅನ್ನಂಗಿಲ್ಲ ಸುದ ಇದು ನೀವು ಎದರ್ತು ಮಾಡಿರಿ ಅಂತ ಹೇಳಿ ಕೇಳ್ತಾರೆ. ಅಂದ್ರೆ ಹಿಂಗೆ ಯಾರಿಗೆ ಗೊರ್ಸೋದಾಗೋದಕ್ಕೆ ಗೋಧಿ ಹಿಟ್ಟಿಂದ ಇದು ಬರ್ಬಿ ಅದ ಅಂತ ಹೇಳಿ ಈ ರೀತಿ. ಇನ್ನು ನನ್ಗೆ ಅನಿಸ್ತೈತಿ ಇನ್ನೊಂದು ಸ್ವಲ್ಪ ನಾಲ್ಕ ಒಳ್ಳೆದಿಂದ ಹಿಂಗೆ ಒತ್ತಿದ್ನಿ ಅಂದ್ರೆ ಪೂರಾ ಚಂದಾಗೆ ಪ್ಲೇನ್ ಆಗಿ ನೋಡ್ರಿ. ಈಗ ನಾನು ನಿಮಗೆ ಕತ್ತರಿಸಿನ ತೋರಿಸ್ಬಿಡ್ತೀನಿ. ಈಗ ಅದ್ರ ಬಾಕಿದವ್ರಿಗೆ ಎಲ್ಲರಿಗೂ ಗೊತ್ತೈತಿ ಈಗ ಹಬ್ಬದ ಮಮ್ಮಿ ಏನಾದ್ರು ಮಾಡೇ ತರ್ತೀನಿ ನಾಲ್ಕು ಮನ್ಯಾಗ. ಇದು ದೇವ್ರ ಸಂಬಂಧ ತೆಗೆದಿಡ್ತೀನಿ, ಯಾಕಂದ್ರೆ ನಾನು ಟೆಸ್ಟ್ ಮಾಡಿದ್ನಿ ಅಂದ್ರೆ ಮತ್ತೆ ನನಗೆ ಅದು ದೇವ್ರಿಗೆ ಇಡ್ಲಿಕ್ಕೆ ಆಗೋದಿಲ್ಲ. ಅದ್ರ ಸಂಬಂಧ ನೀವು ನೋಡ್ರಿ ಈ ಸದ್ಯ ಇಷ್ಟು ಸಾಫ್ಟ್ ಆಗೈತೆ ನಾಲ್ಕು ನೋಡ್ರಿ. एक नंबर। दिव्या देखो मैंने वो गऊ का आटे का बर्फी बनाई हूँ। हाँ। आप खा के मेरे को बताना कि कैसे बना है अभी। हाँ। टेस्ट करो आप। बहुत यम्मी बनाया आंटी। अच्छा। एकदम मुंह में घुल रहा है। हाँ क्या? बहुत ही टेस्टी बना है, ऐसा लग रहा है कि सारा ही मैं ही खा जाऊँ। नहीं अवे के लिए बनाया है मैंने। अवे सुबह में ऑर्डर दे की गई है शेंगदाने का लड्डू बनाओ, तो क्या हो गया शेंगदाने का लड्डू नहीं था, तो शेंगदाने नहीं था, तो इसके लिए मैंने बोला कि उसको मैं दूसरा कुछ मिठाई बनाऊंगी आपके लिए। उसको बहुत अच्छा लगे। हाँ उसको पिछली बार भी बहुत पसंद आया था। हाँ अच्छा लगा ना? हाँ बहुत अच्छा है। इतने टाइम से बना रही थी ना, बहुत मस्त हो गया। अभी क्या ज्यादा टाइम भी नहीं लगता है उसको बनाने के लिए। हाँ 15-20 मिनट में तो हो गए हैं। हाय गाइज, ಬರ್ಫಿ ಮಾಡಾಯ್ತು. ನಮ್ಮ ಮನೆ ಮುಂದಿನವ್ರು ಇದ್ರು, ಅವರಿಗೆ ಪಕ್ಕದ ಮನೆಯವರು ಯಾರು ನನ್ನ ಮಗನೂ ಇನ್ನೂ ಬಂದಿದ್ದಿಲ್ಲ, ಅದ್ರ ಸಂಬಂಧ ಏನು ಮಾಡಿದ್ನೆ ಪಕ್ಕದ ಮನೆಯವ್ರಿಗೆ ಟೇಸ್ಟ್ ಮಾಡಕ್ಕೆ ಕೊಟ್ಟನೆ. ಅವ್ರು ಹೇಳಿದ್ರು ಭಾರಿ ಬೆಸ್ಟ್ ಆಗೈತ್ರಿ ಆಂಟಿ ಅಂತ ಹೇಳಿ, ಮತ್ತು ಅವ್ರಿಗೆ ಕೊಟ್ಟಾಯ್ತು. ಈಗ ನಾ ಈಗ ಚಾ ಮಾಡೀನಿ, ಚಾ ಕುಡಿಯೋಕಿದ್ದೀನಿ. ಈಗ ನನ್ನ ಮಗ ಬಂದಾನ, ಈಗ ಎಷ್ಟು ಬೇಸರ ಆಗಿರ್ಬೇಕು ಅವನಿಗೆ. ಅದ್ರ ಸಂಬಂಧ ಅವನಿಗೇನು ಇದು ಮಾಡಂಗಿಲ್ಲ, ಈಗ ನಮ್ಮ ಜೋಡಿ ಹಿಡಿಯೋದಾಗ ಬಾರಪ್ಪ ಅಂತೇಳಿ ಕರೆಯಂಗಿಲ್ಲ. ಯಾಕಂದ್ರೆ ಇವತ್ತು ಅದು ಬರ್ಫಿ ಮಾಡೋ ಸಂಬಂಧ ಎಲ್ಲ ಲೇಟ್ ಆಯ್ತಲ್ಲ, ಈಗ ಇದು ಬಟ್ಟೆ ಗಳಿಗೆ ಮಾಡೋದು ನಡೆದೈತಿ. ಯಾಕಂದ್ರೆ ಇದಕ್ಕೂ ಸರಿಯಾಗಿ ಇಡೋದು ಐತಿ. ಏನಾರ ಕೆಲಸ ಪೂರಾ ಕೆಲಸ ಮುಗಿಸ್ಬೇಕೆಲ್ಲ ಸ್ಯಾಟರ್ಡೇ ಅದ. ಈಗ ನಮಗೆ ರಾತ್ರಿ ಈಗ ಮೂವಿಗೆ ಹೋಗೋದದ, ಅದ್ರ ಸಂಬಂಧ ಈಗ ಇದೆಲ್ಲ ಕೆಲಸ ಮುಗಿಸಿಟ್ಟು ಹೋದೆವಂದ್ರೆ ಮತ್ತೆ ನಾಳೆ ಸಂಡೇ ಅದಲ್ಲ, ಅದಕ್ಕೆ ಸಂಡೇ ದಿವಸ ಮತ್ತು ಬೇರೆ ಬೇರೆ ಕೆಲಸ ಇರ್ತಾವ, ಎಲ್ಲರ ದೇವ್ರಿಗೆ ಹೋಗೋದಿರ್ತೈತಿ, ಏನಾರ ಇರ್ತೈತಿ. ಅದ್ರ ಸಂಬಂಧ ಈಗ ಇದು ರೆಡಿ ಮಾಡ್ಕೊಳ್ಕೈತೈತಿ. ಈಗ ಅರ್ಬಿ ಎಲ್ಲ ಮಡಚಿ ಇಟ್ಟಕ್ಕೆ ಮುಂದೆ, ಆಮೇಲೆ ಮತ್ತು ಅದು ಊಟ ಮುಗಿಸಿದ್ಮೇಲೆ ಅದು ಕೆಲಸ, ಅಡುಗೆ ಮನೆಗಿನ ಕೆಲಸ, ಏನಾರ ಕೆಲಸ ಕಂಟಿನ್ಯೂ ಚಾಲೂನೇ ಇರ್ತೈತಿ. ಏನು ಕೆಲಸ ಇಲ್ಲ ಅಂತ ಹೇಳಿನಿಲ್ಲ. ಇದು ಆದ್ಮೇಲೆ ಇನ್ನ ದೇವ್ರ ಮುಂದೆ ದೀಪನು ಹಚ್ಚಾಗೈತಿ. ಈಗ ಇನ್ನ ದೇವ್ರದ್ದು ಪಾಠನೂ ಮಾಡೋದು ಬಾಕಿ ಐತಿ, ಅದನ್ನು ಮಾಡೋದೈತಿ. ಕಂಟಿನ್ಯೂ ಏನಾರ ಕೆಲಸ ನನ್ನ ಕೈಯಲ್ಲಿ ಇರತೈತಿ. ಎಲ್ಲರಿಗೆ ನನ್ನ ವಿಡಿಯೋ ಹೆಂಗೆ ಅನ್ನಿಸ್ತು ಹೆಂಗಿಲ್ಲ ನೋಡ್ರಿ, ಶೇರ್ ಮಾಡಿರಿ, ನನಗೆ ನೀವು ಕಮೆಂಟ್ನಾಗ ಹೇಳ್ರಿ. ಟೇಕ್ ಕೇರ್, ಬಾಯ್, ಗುಡ್ ನೈಟ್.